ಯತ್ನಾಳವರು ಅವರು ಯಾವುದೇ ಒಂದು ಬಾಲಿಗೆ ರಿವರ್ಸ್ ಸ್ವಿಪ್ನು ಹೊಡಿಬೋದು, ಗ್ಲಾನ್ಸ್ನು ಮಾಡ್ಬೋದು, ಬೇಕಾದ ಮಾಡೋ ಅವರು ಫ್ರೀ ಬ್ಯಾಟ್ಸ್ಮನ್ ಇದ್ದಾರೆ. ಯಾಕೆ ಲೆಫ್ಟ್ ಹ್ಯಾಂಡ್ ಆಡ್ತಾರೆ, ರೈಟ್ ಹ್ಯಾಂಡ್ ಬ್ಯಾಟಿಂಗ್ ಆಡ್ತಾರೆ. ನೋಡ್ರಿ, ಇವತ್ತೇನಿದೆ ಅಂತಂದರೆ ಆ ಸಂದರ್ಭದಲ್ಲಿ ಯಾವತ್ತು ನೀವು ಯಡಿಯೂರಪ್ಪ ಸರ್ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಪಕ್ಷದವ್ರ ವಿರುದ್ಧ ಈಗ ಹಿಂಗೆ ಮಾಡಿ ಅಲ್ಲ ನೀವು 66ಕ್ಕೆ ನಮ್ಮನ್ನೆಲ್ಲ ಸೋಲಿಸಿ 66ಕ್ಕೆ ಬಂದಿರೋದು. ಈಗೇನು ಮಾಡ್ಬೇಕಂತ ಮಾಡಿದ್ರಿ? ಇಂಥ ಪುಣ್ಯಾತ್ಮ ನರೇಂದ್ರ ಮೋದಿ ಸಾಹೇಬರು ರಾಷ್ಟ್ರದಲ್ಲಿ ಒಳ್ಳೆ ಕೆಲಸವನ್ನು ಮಾಡಕತ್ತಾರೆ. ನಮ್ಮ ಒಯ್ದು ಇದು ಅವ್ರಿಗೆ ಹೋಗಿ ತಾಳಿತಾರದು ಇದು ಸರಿಯಲ್ಲ. ನಿಮ್ಮದು ಏನೇ ಹೇಳಿಕೆಗಳಿದ್ರು ನೀವು ಪಕ್ಷದ ಚೌಕಟ್ಟಿನಾಗ ಬಂದು ಮಾತಾಡ್ರಿ. ಪಕ್ಷ ಚೌಕಟ್ಟಿನಾಗ ಯಾಕೆ ಮಾತಾಡೋದು? ಬರೀ ಮೀಡಿಯಾದದ್ರಿಗೆ ಅದಕ್ಕೆ ಮಾತಾಡೋದು? ಬಂದರು ಓದ್ಬಿಡು ಎಂಟರ್ಟೈನ್ಮೆಂಟ್ ಅಂತ ತೊಗೊಂಡ್ಬಿಡ್ತಾರೆ. ಹಂಗಾಗೋದು ಬೇಡ. ನಿಮ್ಮದು ಏನಾರ ಹೇಳಿಕೆ ಕೊಡುತ್ತಾ ಬರ್ರಿ ಪಕ್ಷ ಚೌಕಟ್ಟಿನಾಗ ಕುಂತು ಹೇಳಿಕೆ ಕೊಡ್ರಿ. ಹೇಳಿಕೆ ಕೊಟ್ಟಾಗ ಅದಕ್ಕೊಂದು ಪಕ್ಷ ತೀರ್ಮಾನ ಆಗ್ತದೆ ಏನು ಅಂದ್ಬಿಟ್ಟು. ಸುಮ್ಮನೆ ಎಲ್ಲ ಈ ಥರ ಹೇಳಿಕೆ ಕೊಡೋದು ಸರಿಯಲ್ಲ. ಕೋವಿಡ್ ಹಗರಣ ಎಲ್ಲಿ ನಡೆದ ಬಿ ಜೆ ಪಿ ಸರ್ಕಾರ ಅವಧಿಯಲ್ಲಿ? ಎಷ್ಟು ಚೆಂದಾಗಿ ಕೋವಿಡ್ನ ನಿವಾರಣೆ ಮಾಡೋಂಥ ಕೆಲಸವನ್ನು ಮಾಡಿದರು. ಇವತ್ತು ಸ್ಪಷ್ಟವಾಗಿ ನಡೆದಿಲ್ಲ ರೀ, ಹಗರಣ ನಡೆದಿಲ್ಲ. ನಿಮ್ದು ಏನೋ ವೈಯಕ್ತಿಕ ನಿಮ್ಗೆ ಮಂತ್ರಿ ಆಗಿಲ್ಲ, ನಿಮ್ಗೆ ಯಾರೋ ಇದಾಗಿಲ್ಲ ಅಂತ ನೀವು ಯಾರೋ ಒಂದು ಹೇಳಿಕೆ ಕೊಟ್ಟರು ಅಂದ್ರೆ ಅದು ಆಗ್ತದೆ. ಈಗ ನನ್ನ ವೈಯಕ್ತಿಗೋಸ್ಕರ ನಾನು ಯಾಕೆ ಪಕ್ಷನ ಯಾಕೆ ಪಕ್ಷ ಅಂದ್ರೆ ತಾಯಿ ಇದ್ದಂಗೆ, ನಾವೆಲ್ಲ ಮಕ್ಕಳಿದ್ದಂಗೆ. ಪಕ್ಷಕ್ಕೆ ಯಾಕೆ ನೀವು ತೊಂದರೆ ಮಾಡ್ತೀರಿ? ಎಲ್ಲರೂ ಇದ್ದವರು ಬೇಕಿತ್ತ ಹೋಗ್ರಿ, ರಾಷ್ಟ್ರೀಯ ನಾಯಕರ ಹತ್ರ ಕುಂದ್ರಿ, ನಿಮ್ಮ ಕುಂತು ನೀವು ಮಾತಾಡ್ರಿ. ಪವರ್ಫುಲ್ ಲೀಡರ್ಸ್ ಅಲ್ಲಿ ನೀವೆಲ್ಲ ಕೂತು ಜನರ ಹತ್ರ ಕೂತು ನಮ್ಮೆಲ್ಲರ ಕನಸಿರೋದೇ ಅಷ್ಟೇ. ರಾಜುಗೌಡ್ರಿಗೆ ಅಧಿಕಾರ ಬೇಕೋ ಇಲ್ಲೋದು ಸೆಕೆಂಡ್ರಿ. ಆದರೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬ್ರು ಆಗ್ಬೇಕು ಅನ್ನೋದು ನಂದು ಕನಸಿದೆ, ಯತ್ನಾಳವ್ರದ್ದು ಕನಸಿದೆ, ಅವ್ರದ್ದು ಇಲ್ಲ ಅಂತ ಹೇಳಂಗಿಲ್ಲ. ಬಟ್ಟು ಈಗ ಅವರು ಕೆಲವೊಂದು ಕಡೆ ಹೇಳಿಕೆ ಕೊಟ್ಟಾಗ ಕೆಲವು ಜನ ಪ್ರಶ್ನೆಯವ್ರು ಕೇಳಿದಾಗ ಅವರು ಸುಮ್ಮನೆ ಕುಂದಿರ್ಲಾರ್ದ ಟೆಂಪ್ಟಾಗಿ ಹೇಳಿಕೆ ಕೊಡ್ತಾರೆ. ಅದು ಬ್ಯಾಡ್ ಅಂತ ನಮ್ಮ ಅಣ್ಣಗೆ ನಾನು ಕಿವಿ ಮಾತು ಹೇಳಕ್ಕೆ ಹೇಳ್ತೀವಿ. ಆ ಥರ ಕೊಡೋಕೆ ಹೋಗ್ಬೇಡ್ರಿ. ನಿಮ್ದೇನು ಯಡಿಯೂರಪ್ಪವ್ರದ್ದು ಆಯಿತು, ನಿಮ್ಮದಾಯಿತು, ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರದ್ದು ಏನಾರು ಇತ್ತಂದ್ರೆ ನಡ್ರಿ, ಪಾರ್ಟಿಯಲ್ಲಿ ಒಂದು ವೇದಿಕೆ ಸಿದ್ಧ ಮಾಡ್ತೀವಿ, ಅಲ್ಲಿ ಮಾತಾಡ್ರಿ. ಪಾರ್ಟಿ ಮೀಟಿಂಗ್ ಆದಲ್ಲಿ ಅಲ್ಲಿ ಮಾತಾಡಂಗಿಲ್ಲ, ಹೊರಗೆ ಬಂದು ಮಾತಾಡೋದು ಎಲ್ಲರಿಗೂ ಡ್ಯಾಮೇಜ್ ತರೋಂಥ ಕೆಲಸ ಆಗ್ತದೆ. ಸುಮ್ಮನೆ ಕಾರ್ಯಕರ್ತರ ಮನಸ್ಸು ಯಾರೂ ನೋಯಿಸೋದು ಸರಿಯಲ್ಲ. ಉದ್ದನ ಕೂದಲಾದ ಹೆಂಗಾರ ತುರ್ಬ ಕಟ್ಟಲು ನಡೀತದೆ. ಈಗ ಬೋಳ್ನೆತ್ತ ಎಲ್ಲಿಂದ ಕಟ್ಟಬೇಕು ಹೇಳ ತುರ್ಬ? ಇದು 4 ಕೂದಲ ನಿದ್ದು 4 ಕೂದಲನ್ನ ಹಿಂಗೆ ಸರಿಸೋದ್ರಾಗ ಕಷ್ಟ ಆಗ್ತದೆ. ಅವಂತರೂ ಸ್ಪಷ್ಟವಾಗಿ ಹೇಳ್ತೀನಿ, ನಾವು ಅವರೆಲ್ಲ ಬಿ ಜೆ ಪಿ ಮೊದಲಿಂದ ಕಟ್ಟಿ ಬೆಳೆಸಿದವರು. ಇಂಥ ಸಂದರ್ಭದಲ್ಲಿ ಮಾತಾಡೋದು ತಪ್ಪು. ಈ ಟೈಮ್ ಏನಿದೆ ಎಲ್ಲರೂ ನಾವು ನಮ್ಮೆಲ್ಲವನ್ನೂ ಮರೆತು ಅಂದರೆ ನಾವು ಹೇಳಿಕೆ ಕೊಡ್ಬೋದಲ್ಲ, ಇಷ್ಟೆಲ್ಲ ಕೆಲಸ ಅಭಿವೃದ್ಧಿ ಕೆಲಸ ಮಾಡಿ ಇಷ್ಟೆಲ್ಲ ಜನರ ಕಷ್ಟ ಯಾರಿದ್ರಿ ಕೋವಿಡ್ನಾಗ? ಯಾರು ಹೊರಗೆ ಬರ್ತಿದ್ರು? ನೀವೇ ಸಾಕ್ಷಿದ್ರಿ. ಅಲ್ಲ, ಕೋವಿಡ್ ಇದ್ದಾರೆ ಇವರೆಲ್ಲರೂ ಇವತ್ತು ಹೇಳಿಕೆ ಕೊಡೋರು ಎಲ್ಲರೂ ಯಾರು ಬಂದಾರೆ ಹೇಳ್ರಿ? ಯಾರು ಹಾಸ್ಪಿಟ್ಲಿಗೆ ಹೋಗಿ ಭೇಟಿ ಕೊಟ್ಟಾರೆ ಹೇಳ್ರಿ? ಈಗೆಲ್ಲ ನಾವು ಭೇಟಿ ಕೊಟ್ಟು ಸಾಹಿತ್ಯವಂತ ಗೊತ್ತಿದ್ರು ಜನರಿಗೆ ಹೋಗಿ ರಕ್ಷಣೆ ಮಾಡ್ಬೇಕಂತೇಳಿ ಮಾಡಿದ್ವಿ. ಮಾಡಿದಾಗೂ ಇವತ್ತು ಜನರು ಯಾವುದೋ ತಪ್ಪಿಗೆ, ನಾವು ಮಾಡಲಾರ್ದ ತಪ್ಪಿಗೆ ಯಾರ್ಯಾರೋ ಇಂಥವ್ರು ಬೇರೆ ಬೇರೆ ಹೇಳಿಕೆ ಕೊಟ್ಟು ಬೇರೆ ಮೇಲೆ ತಪ್ಪು ಮಾಡೋದು ಸೋಲ್ಸಿ ಕುಂತ. ಆದರೂ ನಾವು ಎಲ್ಲ ಮುಚ್ಕೊಂಡು ಕುಂತೀವಿ. ಯಾಕೆ? ನರೇಂದ್ರ ಮೋದಿ ಸಾಹೇಬ್ರಿಗೆ ಒಳ್ಳೇದಾಗಲಿ, ಅವರು ರಾಷ್ಟ್ರ ಪ್ರಧಾನಿ ಆಗಲಿ, ನಮ್ಮ ಇನ್ನೂ ದೇಶ ಅಭಿವೃದ್ಧಿ ಆಗಲಿ ಅನ್ನೋದು. ಅದನ್ನ ಬಿಟ್ಟು ನಮ್ಮದೆಲ್ಲ ವೈಯಕ್ತಿಕಗಳನ್ನ ಸುಮ್ಮನೆ ನಾವು ಮಾಧ್ಯಮದಾಗ ನಾನು ಯತ್ನಾಳವ್ರಿಗೆ ರಾಜ್ಯ ಉಪಾಧ್ಯಕ್ಷ ಆಗೋಕ್ಕಿಂತ ಮುಂಚೆ ರಾಜುಗೌಡನಾಗಿ ಅವ್ರ ತಮ್ಮನಾಗಿ ಹೇಳ್ತೀನಿ, ಯತ್ನಾಳಣ್ಣ ದಯವಿಟ್ಟು ಬೇಡ, ನೀನು ಏನರ ಹೇಳಿಕೆ ಕೊಡೋದಿತ್ತು ನಿಂದು ಏನರ ಇತ್ತಂತಂದ್ರೆ ಒಂದು ವೇದಿಕೆ ಸಿದ್ಧ ಮಾಡ್ತೀವಿ, ಪಾರ್ಟಿ ಆಫೀಸಿಗೆ ಬರ್ರಿ, 4 ಗೋಡೆ ಮಧ್ಯೆ ಮಾತಾಡಮು, ಒಂದು ಸೊಲ್ಯೂಷನಿಗೆ ಬರ್ತದೆ. ಅದು ಬಿಟ್ಟು ಬರೀ ನಾವು ಮಾಧ್ಯಮದಲ್ಲೇ ಮಾತಾಡ್ಕೊಂತ ಹೋದ್ರೆ ಅದ್ರಿಗೆ ಅರ್ಥ ಇರೋಂಗಿಲ್ಲ. ಏನು ಅರ್ಥ ಇರ್ತದೆ? ಮಾಧ್ಯಮದಲ್ಲಿ ಮಾತಾಡ್ಕೊಂತೀವಿ, ನಮ್ಮ ಪಾರ್ಟಿಯಿಂದ ನಾವೇ ಗೌರವ ಕಳೆದಂಗೆ ಆಗ್ತದೆ, ನಮ್ಮ ಪಾರ್ಟಿಯಿಂದ ನಾವೇ ಇದು ಮಾಡೋದಂಗೆ ಆಗ್ತದೆ. ವೈಯಕ್ತಿಕ ನಮ್ಮ ದ್ವೇಷಗೋಸ್ಕರ ಎಲ್ಲ ಜನರು ಖುಷಿ ಇರೋಂಥ ಸಂದರ್ಭದಲ್ಲಿ ಎಲ್ಲ ಜನರು ಬಿ ಜೆ ಪಿಯ ಪ್ರತಿಯೊಬ್ಬ ಕಾರ್ಯಕರ್ತರು ನರೇಂದ್ರ ಮೋದಿ ಸರ್ ಪ್ರಧಾನಮಂತ್ರಿ ಆಗಲಿ ಅಂತೇಳಿ ಕನಸು ಕಾಣೋಂಥ ಸಂದರ್ಭದಲ್ಲಿ, ಭವ್ಯವಾದಂಥ ರಾಮ ಮಂದಿರ ಉದ್ಘಾಟನೆ ಆಗೋಂಥ ಸಂದರ್ಭದಲ್ಲಿ ನೀವು ಈ ಥರ ಹೇಳಿಕೆ ಕೊಡೋದು ಸರಿಯಲ್ಲ. ದಯವಿಟ್ಟು ಹಂಗೇನಾರ ಇತ್ತಂದ್ರೆ ನಡ್ರಿ, ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದು ಹಗರಣಗಳು ಇದ್ದು ಅಂತಂದ್ರೆ ನಿಮ್ಮ ಜೊತೆಗೆ ನಾವೆಲ್ಲರೂ ಬರ್ತೇವೆ, ಹೋಗಮ್ಮ ರಾಷ್ಟ್ರೀಯ ಅಧ್ಯಕ್ಷತ್ರ ಹೋಗಿ ಕುಂತು ಮಾತಾಡೋಣ. ಅದು ಬಿಟ್ಟು ಮಾಧ್ಯಮದಲ್ಲಿ ಹೇಳಿಕೆ ಕೊಡೋದು ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ನಿಂದಿರಿಸ್ಬೇಕಂತ ನಿಮ್ಮ ಹತ್ರ ರಿಕ್ವೆಸ್ಟು. ರಾಜ್ಯ ಉಪಾಧ್ಯಕ್ಷ ಅಂತ ಮಾಡೋಂಗಿಲ್ಲ, ನಿಮ್ಮ ತಮ್ಮ ರಾಜುಗೌಡ ಅಂತ ಮಾಡ್ತೀನಿ.